ವಡಪಾವ್ 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 ಅಲ್ಲೇ ಎಸ್ ನಾನು ತಗೊಂಬಂದಿರೋ ರೆಸಿಪಿ ವಡಪಾವ್ ಹೀಗೆ ಮಾಡುವುದಂತ. ಸೊ ಲೇಡೀಸ್ ಅಂಡ್ ಜೆಂಟಲ್ ಗೈಸ್, ಮುಂಬೈಯನ್ನು ನಡೆಸ್ತಾ ಇರೋದು ಯಾರು? ನೀವು ಅನ್ಕೊಬೋದು ಮುಂಬೈ ನಡೆಸ್ತಾ ಇರೋದು ಲೋಕಲ್ ಟ್ರೈನ್ ಅಂತಲ್ಲ. ಮುಂಬೈಕರ್ ಹೇಳ್ತಾರೆ ಮುಂಬೈ ನಡೆಸ್ತಾ ಇರೋದು ವಡಪಾವ್ ಅಂತ. ವಡಪಾವ್ ಯಾಕೆ ಇಷ್ಟೊಂದು ಫೇಮಸ್ಸು, ವಡಪಾವ್ ಯಾಕೆ ಎಷ್ಟು ಚೀಫೆಸ್ಟು, ವಡಪಾವ್ ಯಾಕೆ ಎಲ್ಲರಿಗೂ ಇಷ್ಟ? ಸೊ ಇದರಲ್ಲಿದೆ ಎನರ್ಜಿ. ಆ ಎನರ್ಜಿ ಕೂಲ್ ಡ್ರಿಂಕ್ಸ್ ಅಲ್ಲಿ ಕುಡಿತಾರಲ್ಲ ಆ ಎನರ್ಜಿ ಅಲ್ಲ, ಇದರಲ್ಲಿ ಸ್ವೀಟ್ ಇದೆ, ಖಾರ ಇದೆ, ಉಪ್ಪಿದೆ, ಬನ್ನಿದೆ, ಪಾವಿದೆ, ಎಲ್ಲದರಿಂದ ಇದು ಅಲ್ಟಿಮೇಟ್ಲಿ ಒಂದು ಎನರ್ಜಿ ಮುಂಬೈಕರ್ಗೋಸ್ಕರ. ಸೊ ವಡಪಾವ್ ಮಾಡಲು ಬೇಕಾಗಿರೋ ಪದಾರ್ಥಗಳು ಪಾವು, ಮುಖ್ಯವಾಗಿ ಪಾವಿಲ್ಲ, ನಾನು ಲೋಕಲ್ ಬನ್ ತಗೊಂಡಿದ್ದೀನಿ ಬೇಕರಿಯಿಂದ. ಮಸಾಲಾಗೆ ಬೇಕು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ. ಒಗ್ಗರಣೆ ಹಾಕಲು ಬೇಕು ಉದ್ದಿನಬೇಳೆ, ಸಾಸಿವೆ, ಉಪ್ಪು, ಅರಿಶಿನ ಪುಡಿ. ಮುಖ್ಯ ಬೇಕಾಗಿರೋದು ಆಲೂಗಡ್ಡೆ ಮತ್ತು ಕಡಲೆ ಹಿಟ್ಟು, ಎಣ್ಣೆ. ಸ್ವೀಟ್ ಚಟ್ನಿಗೆ ಬೇಕು ಖಜೂರ, ಬೆಲ್ಲ, ಹುಣಸೆ ಹಣ್ಣು. ಪುಡಿ ಚಟ್ನಿ, ಕೆಂಪು ಚಟ್ನಿ ಕೊಡ್ತಾರಲ್ಲ ವಡಪ ಮೇಲೆ ಉದುರ್ಸಕ್ಕೆ, ಅದಕ್ಕೆ ಬೇಕು ಮೆಣಸಿನ್ಕಾಯಿ, ಬೋಂಡಾ ಪುಡಿ, ಕೊಬ್ಬರಿ, ಬೆಳ್ಳುಳ್ಳಿ. ಇಷ್ಟನ್ನು ಚೆನ್ನಾಗಿ ಇಟ್ಕೊಳ್ಳಿ. ಯಾವ ಮೆಣಸಿನ್ಕಾಯಿ ಬೇಕಾದ್ರೆ ಹಾಕಿ, ಬೇಡಿಗೆ ಇದ್ರೆ ಹಾಕಿ. ಈಗ ಗ್ರೀನ್ ಚಟ್ನಿಗೆ ಬೇಕು ಕೊತ್ತಂಬರಿ ಸೊಪ್ಪು, ಪುದೀನ ಬೇಕು, ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು. ಸೊ ಇಷ್ಟನ್ನು ಸೇರಿಸಿ ನಾನು ನಿಮಗೋಸ್ಕರ ಎಲ್ಲ ಡಿವೈಡ್ ಮಾಡಿಕ್ಕಿದ್ದೀನಿ ಬೇರೆ ಬೇರೆ ರೀತಿ, ಯಾಕೆಂದ್ರೆ ಚೆನ್ನಾಗಿ ಅರ್ಥ ಆಗಲಿ. ಶುಂಠಿಯನ್ನು ತೊಳೆದು ಸಿಪ್ಪೆ ಬೇಕಾದರೆ ತೆಗೆದು ನೈಸಾಗಿ ಕಟ್ ಮಾಡ್ಕೊಳ್ಳಿ. ಶುಂಠಿ, ಬೆಳ್ಳುಳ್ಳಿ. ಇಷ್ಟು ಬೆಳ್ಳುಳ್ಳಿಯಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ತೆಗೆದುಬಿಡಿ. ಇಷ್ಟು ಮೆಣಸಿನಕಾಯಲ್ಲಿ ಸ್ವಲ್ಪ ಮೆಣಸಿನಕಾಯಿ ತೆಗೆದುಬಿಡಿ. ಈಗ ಮಿಕ್ಸಿಲಿ ಹಾಕೊಂಡಿರೋದನ್ನ ರಫ್ ಆಗಿ ರಫಾಡಿಸಿಕೊಳ್ಳಬೇಕು. ಸುಮ್ಮನೆ ಗಿರ್ 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 ಅಷ್ಟೇ, ಏನೂ ಇಲ್ಲ, ಸಿಂಪಲ್. ಸುಜಾತ ಮಿಕ್ಸಿ ಚೆನ್ನಾಗಿರುತ್ತೆ. ಸುಮ್ಮನೆ 2 ಸರಿ ಗಿರ್ ಅಂತ ಹಾಕೊಂಡ್ರೆ ರಫ್ ಆಗ್ಬಿಡುತ್ತೆ. ಸೊ ನೋಡಿ ಹೇಗಾಗಿದೆ ಅಂತ ಸಾಕು. ಈ ಒಂದು ಅದಕ್ಕೆ ನೈಸ್ ಮಾಡ್ಕೊಳ್ಳಿ, ಜಾಸ್ತಿ ನೈಸ್ ಇಲ್ಲ, ಸುಮ್ಮನೆ ರಫ್ ಮಾಡ್ಕೊಂಡಿದ್ವಿ. ರೈಟ್. ಈಗ ಗ್ರೀನ್ ಚಟ್ನಿ, ಇಲ್ಲಿಂದ 2 ಮೆಣಸಿನ್ಕಾಯಿ ಎತ್ಕೊಂಬಿಡಿ. ಯಾಕೆ? ಕೊತ್ತಂಬರಿ, ಪುದೀನ, ಉಪ್ಪು, ಸ್ವಲ್ಪ ನೀರು ಕೊಟ್ಟು ನೈಸಾಗಿ ನೈಸ್ ಮಾಡ್ಕೊಳ್ಳಿ. ನೀರು ಜಾಸ್ತಿ ಹಾಕಬಾರ್ದು, ಕಮ್ಮಿ ನೀರು ಹಾಕೊಳ್ಳಿ. ಜಾಸ್ತಿ ನೀರಿದ್ರೆ ನೈಸ್ ಆಗೋದಿಲ್ಲ ಬೇಗ. ಸೊ ನಮ್ಮ ಚಟ್ನಿ ರೆಡಿ ಆಗಿದೆ. ಒಂದು ಪಾತ್ರೆಗೆ ಹಾಕಿ ಸೈಡ್ಗೆ ಇಟ್ಬಿಡುವ. ಗ್ರೀನ್ ಚಟ್ನಿ ರೆಡಿ ಆಯಿತು. ಈಗ ಸ್ವೀಟ್ ಚಟ್ನಿ ಮಾಡಲು ರೆಸಿಪಿ. ಇಷ್ಟು ಖಜೂರಕಾಯಲ್ಲಿ 1 ಖಜೂರಕಾಯಿ ಎತ್ಕೊಂಬಿಡಿ, ಬಾಯಲ್ಲಿ ಹಾಕೊಳ್ಳಿ, ಕರಂ ಅಂತ ತಿಂದಾಕಿ. ಇದನ್ನ ಬೇಯಿಸಕ್ಕಿಡುವ. ಹೌದು, ಇದು ಬೇಯಿಸೋದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ. ಒಂದು ಅರ್ಧ ಅವರ್ 1 ಅವರ್ ಬೇಯಿಸಿ, ಸ್ವಲ್ಪ ನೀರು ಜಾಸ್ತಿ ಹಾಕೊಂಡು ಅದು ಬೇಯ್ತಾ ಇರಲಿ. ಈಗ ಪುಡಿ ಚಟ್ನಿ ಮಾಡಲು ಕೊಬ್ಬರಿಯನ್ನು ಕಟ್ ಮಾಡ್ಕೊಬೇಕು. ಒಣ ಕೊಬ್ಬರಿ ಇದ್ರೆ ಹಾಕೊಳ್ಳಿ, ನನ್ನ ಹತ್ರ ಒಣ ಕೊಬ್ಬರಿ ಇಲ್ಲ, ಅದರಿಂದ ಸ್ವಲ್ಪ ಬಾಡಿರುವ ಕೊಬ್ಬರಿಯನ್ನು ಎತ್ಕೊಂಡು ರೋಸ್ಟ್ ಮಾಡಿ ಇದನ್ನು ಸ್ವಲ್ಪ ಗೋಳಿಸ್ಕೊತಾ ಇದ್ದೀನಿ. ಕೊಬ್ಬರಿ ಅಲ್ಲಿ ಬೆಚ್ಚಗೆ ಆಗ್ತಾ ಇರಲಿ. ಗೋಲ್ಡ್ ವಿನ್ನರ್ ಸನ್ಫ್ಲವರ್ ಆಯಿಲ್ನ ಬಾಣಲಿಗೆ ಹಾಕೋಣ. ಬಾಣಲಿಯಲ್ಲಿ ಎಣ್ಣೆ ಬಿಸಿ ಆಗ್ತಾ ಇರಬೇಕು. ಇದ್ರ ಕೆಲಸ ಲೇಟ್ ಆಗ್ಬಿಡುತ್ತಲ್ವ, ಎಲ್ಲ ಕೆಲಸ ಒಟ್ಟೊಟ್ಟಿಗೆ ಮಾಡ್ಕೊತಾ ಇರಬೇಕು. ಮುಚ್ಚಳ ತೆಗಿಬೇಕಾದ್ರೆ ಏನಿಲ್ಲ, ಸುಮ್ಮನೆ ಹಿಂಗೆ ಮೇಲೆ ಕೇಳ್ಕೊಳ್ಳಿ, ಹಿಂಗೆ ಲೆಫ್ಟಿಗೆ ತಿರ್ಸ್ಕೊಳ್ಳಿ, ಅದರ ಥ್ರೆಡ್ ಇರುತ್ತೆ, ಮುಚ್ಚಳ ಓಪನ್ ಆಗುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಬಗ್ಸ್ಕೊಳ್ಳಿ, ಮತ್ತೆ ಮುಚ್ಚಳ ಹಾಕ್ಬಿಟ್ಟು ಸೈಡ್ಗೆ ಇಟ್ಬಿಡಿ. ಎಣ್ಣೆನೂ ಸೇಫ್ ಇರುತ್ತೆ, ಏನೂ ಬೀಳೋದು ಇಲ್ಲ ಅದರಲ್ಲಿ. ಇಷ್ಟೇ, ಹಿಂಗೆ ಹಾಕಿ ಹಿಂಗೆ ರೈಟಿಗೆ ತಿರ್ಸಿದ್ರೆ ಆಯಿತು. ಓಕೆ. ಕೊಬ್ಬರಿಯನ್ನು ಸ್ವಲ್ಪ ತಿರ್ಸ್ಕೊತಾ ಇರಬೇಕು. ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇಲ್ಲೇ ಹಾಕೊಂಡು ಸ್ವಲ್ಪ ತಿರ್ಸ್ಕೊಬಿಡಿ. ಹೌದು, ತುಂಬಾ ಇಂಪಾರ್ಟೆಂಟ್. ಇದರಲ್ಲಿ ಮುಖ್ಯವಾದ ರೆಸಿಪಿ ಅಂದ್ರೆ ಏನ್ ಪದಾರ್ಥ ಬೇಕು ಅಂದ್ರೆ ಬೋಂಡಾ ಚೂರು ಇರಲೇಬೇಕು, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊಬ್ಬರಿ ಆಪ್ಷನಲ್ ಇದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಏನು ಪರವಾಗಿಲ್ಲ.
ಅಲ್ಲ, ಈ ಚಟ್ನಿನೇ ಆಪ್ಷನಲ್. ನಿಮಗೆ ಒಣ ಚಟ್ನಿ ಬೇಕು ಅಂತ ಏನು ಇಲ್ವೇ ಇಲ್ಲ, ಬೇಕಾದರೆ ಮಾಡ್ಕೊಳ್ಳಿ, ಇಲ್ದಿದ್ರೆ ಇಲ್ಲ. ಸೊ ಈ ವಿಡಿಯೋ ನಿಮಗೆ ನಾನು ಒಂದು 3-4 ನಿಮಿಷದಲ್ಲಿ ಮಾಡಿ ತೋರಿಸ್ಬೋದಾಗಿತ್ತು. ಆದರೆ ನೀಟಾಗಿ ಯಾರನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರೆ ಅವ್ರಿಗೋಸ್ಕರ ಎಲ್ಲ ಬೇಕಲ್ವಾ, ಅದಕ್ಕಾಗಿ 4 ಚಟ್ನಿಗಳು, ಅಂದರೆ 3 ಚಟ್ನಿಗಳು, ಒಂದು ಮೆಣಸಿನ್ಕಾಯಿ, ವಡಾಪಾವು ಮತ್ತು ಬಿಸ್ನೆಸ್ ಹೇಗೆ ಮಾಡಬೇಕು ಅಂತ ಪೂರ್ತಿ ಒಂದು ಬಿಸ್ನೆಸ್ ಮಾಡಲೇ ನಿಮಗೋಸ್ಕರ ತೊಗೊಂಬಂದಿದ್ದೀನಿ. ಹಾಗೂ ಇದು ಒಂದು ಮಲ್ಟಿ ಟ್ಯಾಲೆಂಟ್ ವಿಡಿಯೋ ಆಗಿದೆ. ಮಲ್ಟಿ ಟ್ಯಾಲೆಂಟ್ ವಿಡಿಯೋ ಅಂದರೆ ನೀವು ವಡಾಪಾವ್ ಮಸಾಲ ಉಳಿದಿರ್ತಾರೆ ಅದನ್ನೆಲ್ಲ ಹೇಗೆ ಮಾಡ್ಬೋದು ಅಂತ. ಸೊ ಗ್ರೀನ್ ಚಟ್ನಿ ಆಯಿತು, ಆಮೇಲೆ ಪುಡಿ ಚಟ್ನಿಗೆ ಬಿಸಿ ಆಯಿತು. ಈಗ ಸ್ವೀಟ್ ಚಟ್ನಿಗೆ ಬೇಯಿಸೋಕ್ಕಿಟ್ಟಿದ್ವಲ್ಲ ಅದು ತಣ್ಣಗಾಗಿದೆ. ನಾನು ಜಾಸ್ತಿ ಹೊತ್ತು ಬೇಯಿಸಿಲ್ಲ, ಸ್ವಲ್ಪನೇ ಬೇಯಿಸಿದ್ದು. ಚೆನ್ನಾಗಿ ಕ್ಯೂಚ್ಕೊಳ್ಬೇಕು. ಒಂದು ಕಡಾಯಿ ಇಟ್ಟು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನಾನು ಸಾಸಿವೆ ಹಾಕ್ಕೊಂಡಿದ್ದೆ ಮತ್ತು 4 ಸೋಂಫು ಕಾಳು ಹಾಕ್ಕೊಂಡಿದ್ದೆ. ಅದು ಚಿಟ ಚಿಟ ಆದಮೇಲೆ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊತೀನಿ. ಸೊ ಚಿಲ್ಲಿ ಪೌಡರ್, ಅರಿಶಿನ ಪುಡಿ, ಒಗ್ಗರಣೆ ಹಾಕ್ಕೊಂಡಿದ್ದೆ. ಹೌದು, ಸ್ವೀಟ್ ಚಟ್ನಿಗೆ ಒಗ್ಗರಣೆ ಹಾಕ್ಕೊಳ್ಳೇಬೇಕು, ಸ್ವಲ್ಪ ಟೇಸ್ಟು ಕಲರ್ ಎಲ್ಲ ಚೆನ್ನಾಗಿ ಬರುತ್ತೆ. ಸೊ ಕ್ಯೂಚಿಟ್ಕೊಂಡಿದ್ದ ಸ್ವೀಟ್ ಚಟ್ನಿನ ಬಾಣಲಿಲಿ ಹಾಕ್ಬಿಟ್ಟು ಸ್ವಲ್ಪ ಕುದಿಸ್ಕೊಬೇಕು. ಇದ್ರ ಬಣ್ಣ ತುಂಬ ಚೆನ್ನಾಗಿ ಬರುತ್ತೆ. ಇದು 2-3 ದಿನ ಇಟ್ಟರು ಕೆಟ್ಟೋಗೋದಿಲ್ಲ. ಹೇಗಿದೆ ನೋಡಿದ್ರಲ್ಲ, ಇದು ಆಪ್ಷನಲ್. ಈ ಚಟ್ನಿ ನಿಮಗೆ ಬೇಕಾ ಮಾಡ್ಕೊಳ್ಳಿ, ಬೇಡದಿದ್ರೆ ಬೇಡವೇ ಬೇಡ. ಈಗ ಪುಡಿ ಚಟ್ನಿಯನ್ನು ಮಿಕ್ಸಿಗೆ ಹಾಕೊಳ್ಳುವ. ಇಷ್ಟನ್ನು ಸೇರಿಸಿ ಸುಮ್ಮನೆ ಮುಚ್ಚಲ ಹಾಕ್ಬಿಟ್ಟು ಸುಮ್ಮನೆ ಗಿರ್ ಅಂದರೆ ಚಟ್ನಿ ರೆಡಿ. ಸುಮ್ಮನೆ ಅಷ್ಟೇ, ಒಂದು 4-5 ಸಲ ಹಿಂಗೆ ಅಂದರೆ ಆಗೋಯ್ತು ಅಷ್ಟೇ. ಸುಜಾತ ಮಿಕ್ಸಿಯಲ್ಲಿ ಬೇಗ ಗ್ರೈಂಡ್ ಆಗುತ್ತೆ, ನೈಸ್ ಆಗುತ್ತೆ. ಇಷ್ಟೇ, ನೈಸ್ ಏನು ಮಾಡಬೇಕಾಗಿಲ್ಲ, ಸುಮ್ಮನೆ ರಫ್ ಇದ್ರೆ ಸರ್. ಟೇಸ್ಟ್ ಮಾಡುವ. ಸಾಕತ್ ಚಿಂದಿ, ಖಾರ ಸೂಪರ್. ಸೂಪರ್ ನೈಸ್. ಈಗ ಒಗ್ಗರಣೆ ಹಾಕುವ. ಎಸ್, ಮೈನ್ ಕೋರ್ಸ್ ಅಂದರೆ ಈ ರೆಸಿಪಿಯ ತುಂಬ ಮುಖ್ಯವಾದ ಭಾಗ ಮಸಾಲ. ವಡಪಾವ್ ಮಸಾಲಾಗೆ ಒಗ್ಗರಣೆ. ಒಗ್ಗರಣೆಗೆ ಎಣ್ಣೆ ಹಾಕೊಂಡಿದ್ದೀನಿ, ಸಾಸಿವೆ ಹಾಕೊಂಡಿದ್ದೀನಿ. ಸಾಸಿವೆ ಚಿಟ ಚಿಟ ಅಂದ ನಂತರ ಉದ್ದಿನ ಬೇಳೆ ಹಾಕೊಂತೀನಿ. ಉದ್ದಿನ ಬೇಳೆ ಸ್ವಲ್ಪ ಬ್ರೌನಿಶ್ ಬಂದ ಮೇಲೆ ಕರಿಬೇವಿನ ಸೊಪ್ಪು ಹಾಕೊಂತೀನಿ. ಈ ಒಂದು ಚಟ್ನಿ ಇದೆಯಲ್ಲ, ಇದು ಕೊಂಕಣ್ ಮತ್ತು ಮಹಾರಾಷ್ಟ್ರದವ್ರಿಗೆ ಕೆಲವು ಕಡೆ ತುಂಬ ಇಷ್ಟ. ಮೆಣಸಿನ್ಕಾಯಿನ ಕುಟ್ಕೊಂತಾರೆ, ಬೆಳ್ಳುಳ್ಳಿ ಕುಟ್ಕೊಂತಾರೆ, ಅದನ್ನ ಯಾವುದಕ್ಕೋ ಒಂದು ಹಾಕ್ಕೊಂತಾರೆ, ಒಳ್ಳೆ ಟೇಸ್ಟ್ ಬರುತ್ತೆ. ಅದರಿಂದನೇ ಈ ವಡಪಾವ್ ಬಂದಿರೋದು ಅಂತ ಹೇಳ್ತಾರೆ. ಸೊ ಇಷ್ಟು ಕರಿಬೇವಿನ ಸೊಪ್ಪು ಜಾಸ್ತಿ ನಾನು ಬಾಡಿಸಿಲ್ಲ, ಲೈಟಾಗಿ ಬಾಡಿಸ್ಕೊಂಡು ನಾನು ರಫ್ ಆಡಿಸಿ ಇಟ್ಕೊಂಡಿದ್ದೇನೆ. ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಅಷ್ಟನ್ನು ಸೇರಿಸ್ಬಿಟ್ಟು ಲೈಟಾಗಿ ಗೋಳಿಸ್ಕೊತೀನಿ. ಇಲ್ಲಿ ಇದನ್ನು ಜಾಸ್ತಿ ಗೋಳಿಸ್ಬೇಕಾಗಿಲ್ಲ. ಜಾಸ್ತಿ ಗೋಳಿಸೋದ್ರಿಂದ ಇದರಲ್ಲಿರೋ ಘಾಟ್ ಎಲ್ಲ ಆಚೆ ಬಂದ್ಬಿಡುತ್ತೆ. ಅವಾಗ ಇದರಲ್ಲಿ ಸ್ವಲ್ಪ ಡೆಲ್ ಆಗಿಬಿಡುತ್ತೆ, ಮಸಾಲ ಘಾಟ್ನೆಸ್ ಅಂತಾಗ್ಬಿಡುತ್ತೆ, ಘಾಟ್ ಕಮ್ಮಿ ಆಗಿಬಿಡುತ್ತೆ. ಉಪ್ಪು ಸ್ವಲ್ಪ ಮುಂದೆ ಹಾಕ್ತೀವಿ, ಸ್ವಲ್ಪ ಉಪ್ಪು ಜಾಸ್ತಿ, ಯಾಕೆಂದರೆ ಆಲೂಗಡ್ಡೆಗೆ ಹಾಕುವಾಗ ಮತ್ತೆ ಉಪ್ಪು ಹಾಕೋದು ಬೇಡ. ಅದಕ್ಕೆ ಹೀಗೆ ಉಪ್ಪು ಹಾಕಿ ಇಟ್ಬಿಟ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟು. ಅರಿಶಿನ ಪುಡಿ ನಾನು ಸ್ವಲ್ಪ ಕಮ್ಮಿ ಹಾಕ್ತೀನಿ. ಅರಿಶಿನ ಪುಡಿ ಜಾಸ್ತಿ ಆಗ್ಬಿಟ್ರೆ ಜಾಸ್ತಿ ಯೆಲ್ಲೋ ಕಲರ್ ಕಾಣಿಸುತ್ತೆ, ಅವಾಗ ಸ್ವಲ್ಪ ಗ್ರೀನ್ ಇರೋದಿಲ್ಲ. ಯಾಕೆಂದರೆ ಮೆಣಸಿನ್ಕಾಯಿ ಸ್ವಲ್ಪ ಗ್ರೀನು ಇದ್ರೆ ನೋಡಲು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನ್ನ ಮಸಾಲ ನೋಡಿ ಜಾಸ್ತಿ ಎಲ್ಲೋ ಎಷ್ಟು ಕಾಣಿಸೋದಿಲ್ಲ, ಸ್ವಲ್ಪ ಲೈಟ್ ಗ್ರೀನ್ ಕಾಣಿಸುತ್ತೆ ಅದರಲ್ಲಿ. ಸೊ ಈ ಒಗ್ಗರಣೆ ರೆಡಿ. ಈಗ ಆಲೂಗಡ್ಡೆ ಬಿಡಿಸಿಟ್ಕೊಂಡು ಇದನ್ನ ಆಲೂಗಡ್ಡೆಲಿ ಹಾಕೊಂಡು ಕಲ್ಸ್ಕೊಳ್ವ. ಹಾಗೆ ಈ ಆಲೂಗಡ್ಡೆನ ತಗೊಂಬಂದವ್ರು ಯಾರು ಅಂತ ನಿಮ್ಗೆ ಹೇಳಲೇಬೇಕಲ್ಲ, ಈ ಮೆಣಸಿನ್ಕಾಯಿನ ತಗೊಂಬಂದವ್ರು ಯಾರು ಹೇಳ್ಬೇಕಲ್ಲ, ಎಲ್ಲ ಹೇಳ್ತೀನಿ. ಈಗ ಮೊದಲು ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳುವ. ಹೌದು, ಮೆಣಸಿನ್ಕಾಯಿನ ಈ ರೀತಿ ತೂತ್ ಮಾಡ್ಕೊಳ್ಳಿ, ಅಥವಾ ಫೋಕ್ ಸ್ಪೂನಿಂದ ಮಾಡ್ಕೊಳ್ಳಿ, ಇಲ್ಲ ಟೂತ್ ಪಿಕ್ಕಿಂದ ಮಾಡ್ಕೊಳ್ಳಿ, ಅಥವಾ ಮೆಣಸಿನ್ಕಾಯಿ ಮುರಿದು ಎಣ್ಣೆಲಿ ಹಾಕಿ. ಯಾಕೆಂದರೆ ಮೆಣಸಿನ್ಕಾಯಿ ಒಳಗಡೆ ಮಾಯ್ಚರೈಸ್ ಇರುತ್ತೆ, ಅದು ಎಣ್ಣೆ ಒಳಗೆ ಹಾಕಿದ ತಕ್ಷಣ ಬ್ಲಾಸ್ಟ್ ಆಗೋ ಸಾಧ್ಯತೆ ಇರುತ್ತೆ, ಅವಾಗ ನಿಮಗೆ ಗಾಯ ಆಗುತ್ತೆ. ಟೇಸ್ಟ್ ಆಫ್ ಉಪಹಾರ ಭಟ್ರು ಯಾವಾಗೂ ಇಷ್ಟಪಡೋದಿಲ್ಲ ನಿಮ್ಗೇನಾದರೂ ತೊಂದರೆ ಆಗಲಿ ಅಂತ. ಸೊ ನಿಮ್ಗೇನೋ ಆಗಬಾರ್ದು ಅಂತಾನೆ ಟೇಸ್ಟ್ ಆಫ್ ಉಪಹಾರ ಭಟ್ರು ಹೇಳಿದ್ದಾರೆ ಮೆಣಸಿನ್ಕಾಯಿನ ಮುರಿದು ಎಣ್ಣೆಲ್ಲ ಗೋಳಿಸ್ಕೊಳ್ಳಿ ಅಂತ. ಈ ಮೆಣಸಿನ್ಕಾಯಿ ತಗೊಂಬಂದರು ಯಾರ್ರೀ? ಹೌದು, ಇದು ತುಂಬ ಇಂಪಾರ್ಟೆಂಟ್. ಈ ಮೆಣಸಿನ್ಕಾಯಿ ತಗೊಂಬಂದರು ಯಾರು? ಆ್ಯಕ್ಚುಲಿ ಈ ಮೆಣಸಿನ್ಕಾಯಿ ದೊಡ್ಡದಾಗ್ತಾರೆ ವಡಪಾವ್ಗೆ. ಎಲ್ಲ ಕಡೆ ಸಿಗುತ್ತಲ್ಲ ಮೆಣಸಿನ್ಕಾಯಿ, ತುಂಬ ಫೇಮಸ್. ಮತ್ತು ವಡಪಾವ್ ಕಂಪಲ್ಸರಿ ಆಗಿ ಕೊಡ್ತಾರಲ್ಲ, ಈ ಮೆಣಸಿನ್ಕಾಯಿ ತಗೊಂಬಂದಿದ್ರು ಪುರ್ತಗಾಲಿಯನ್ ಭಾರತಕ್ಕೆ ಅಂದರೆ ಹಿಂದೂಸ್ತಾನಿಗೆ ಮೆಣಸಿನ್ಕಾಯಿ ತಗೊಂಬಂದ್ರು, ಅದನ್ನು ಇಟ್ಕೊಂಡ್ಬಿಟ್ವಿ. ಈಗ ಆಲೂಗಡ್ಡೆ ಬಗ್ಗೆ ಹೇಳುವ.
ಆಲೂಗಡ್ಡೆ ಬಿಡಿಸಿ ಅದರಲ್ಲಿ ಮಸಾಲ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು. ಸೊ ಆಲೂಗಡ್ಡೆ ವಿಷಯ ಬಂತು ಅಂದರೆ ಆಲೂಗಡ್ಡೆ ಯಾರು ತೊಗೊಂಬಂದು ಅಂತ ಹೇಳಲೇಬೇಕಲ್ಲ ನಿಮಗೋಸ್ಕರ ಹೇಳ್ಬಿಡ್ತೀನಿ ರೀ. ಆಲೂಗಡ್ಡೆ ತೊಗೊಂಬಂದಿದ್ದು ಪೋರ್ಚುಗಲ್ಸ್. ಹೌದು, ಆಲೂಗಡ್ಡೆನೂ ಪೋರ್ಚುಗಲ್ಸೇ ತೊಗೊಂಬಂದ್ರು, ಪಾವನ್ನು ಕೂಡ ಪೋರ್ಚುಗಲ್ಸೇ ತೊಗೊಂಬಂದಿದ್ದು. ಹೌದು, ಇವಾಗ ಯೋಚನೆ ಮಾಡಿ, ಮುಂಬೈಯಲ್ಲಿ ವಡಪಾವ್ ಸಿಗುತ್ತಲ್ಲ, ಇದು ಯಾರ್ದು ವಡಪಾವ್? ಭಾರತೀಯರ್ದ ಪೋರ್ಚುಗಲ್ಸ್ದ? ಅಂದರೆ ಇವಾಗ ಆಲೂಗಡ್ಡೆ ತೊಗೊಂಬಂದಿದ್ದು ಪೋರ್ಚುಗಲ್ಸು, ಪಾವ್ ತಂದಿದ್ದು ಪೋರ್ಚುಗಲ್ಸು, ಮೆಣಸಿನ್ಕಾಯಿ ತಂದಿದ್ದು ಪುರ್ತಗಾಲಿಯನ್ಸ್. ಸೊ ನೀವು ಯೋಚನೆ ಮಾಡಿ, ಇವಾಗ ಮುಂಬೈ ಎಷ್ಟು ದೊಡ್ಡ ಗ್ಲೋಬಲ್ ಸಿಟಿ ಅಂತ. ಎಲ್ಲರೂ ಏನೇನೋ ತೊಗೊಂಬಂದ್ರು, ಆದರೆ ವಡಪಾವ್ ಮಾತ್ರ ನಮ್ಮದು. ಈ ವಡಪಾವ್ ನಮ್ಮದು ಇಂಡಿಯನ್ ಬರ್ಗರ್ ಅಂತಲೇ ಹೇಳ್ಬೋದು ನೀವು. ಯಾಕೆಂದರೆ ಇಂಡಿಯನ್ ಇವಾಗ ಎಷ್ಟು ವೆರೈಟಿಲಿ ಬಂದ್ಬಿಟ್ಟಿದೆ ಅಂದರೆ ವಡಪಾವಲ್ಲಿ. ಮೊದಲು ಒಂದೇ ವಡಪಾವ್ ಇದ್ದು, ಈಗ ಮಾಡ್ರನ್ ಆಗಿಬಿಟ್ಟಿದೆ. ವಡಪಾವ್ ಕೂಡ ಮಾಡ್ರನ್ ಬಂದ್ಬಿಟ್ಟಿದೆ. ಚೀಸ್ ವಡಪಾವ್, ಆಮೇಲೆ ಚೈನೀಸ್ ವಡಪಾವ್, ತದನಂತರ ಬರ್ಗರ್ ವಡಪಾವ್, ಇಷ್ಟು ವಡಪಾವ್ಗಳು ಬಂದ್ಬಿಟ್ಟಿದೆ ವಡಪಾವಲ್ಲಿ. ನಾವಿನ್ನು ಹಳೆ ಪಾವಲ್ಲೇ ವಡಪಾವನ್ನೇ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಯಾವ ರೀತಿ ಬೇಕಾದರೂ ಮಾಡ್ಕೊಬೋದು. ಚೀಸ್ ವಡಪಾವ್ಗೆ ಬೋಂಡನ್ನು ಒತ್ಬಿಟ್ಟು ಡೀಪ್ ಫ್ರೈ ಮಾಡ್ಕೊಳ್ಳಿ, ಸೈಡ್ಗೆ ಇಟ್ಕೊಳ್ಳಿ. ಪಾವ್ ಕಟ್ ಮಾಡ್ಕೊಳ್ಳಿ, ಮಧ್ಯದಲ್ಲಿ ಸ್ವಲ್ಪ ಚಟ್ನಿ ಹಾಕಿ, 2 ಸ್ಲೈಸು ಸೌತೆಕಾಯಿ, 1 ಸ್ಲೈಸು ಟೊಮೆಟೊ, 1 ಸ್ಲೈಸ್ ಈರುಳ್ಳಿ ಹಾಕಿ, 1 ಸ್ಲೈಸು ಚೀಸ್ ಹಾಕಿ, ಪಾವ್ ಒಳಗಡೆ ಬೋಂಡ ಹಾಕ್ಬಿಟ್ಟು ಕೊಟ್ಟರೆ ಚೀಸ್ ವಡಪಾವ್ ರೆಡಿ. ಈಗ ಚೈನೀಸ್ ವಡಪಾವ್ಗೆ ಅಷ್ಟೇ ಚಟ್ನಿ ಹಾಕ್ಬೇಕು. ಯಾವ ಚಟ್ನಿ? ಇದು ಗ್ರೀನ್ ಚಟ್ನಿ ಹಾಕಂಗಿಲ್ಲ, ಸಜ್ವಾನ್ ಚಟ್ನಿ ಹಾಕ್ದ ವಡ ಇಟ್ಟು ಅದಕ್ಕೆ ಬೇಕಾದ್ರೆ ಚೀಸ್ ಹಾಕಿ ಕೊಟ್ಟರೆ ಅದಾಗೋಯ್ತು ಚೈನೀಸ್ ವಡಪಾವ್. ಈಗ ಬರ್ಗರ್ಗೂ ಅಷ್ಟೇ, ಅದರಲ್ಲಿ ಸ್ವಲ್ಪ ಸೌತೆಕಾಯಿ, ಸ್ವಲ್ಪ ಈರುಳ್ಳಿ, ಟೊಮೆಟೊ ಇಕ್ಬಿಟ್ಟು ವಡ ಬಿಸಿ ಮಾಡಿ ಇಕ್ಬಿಟ್ಟು ಕೊಟ್ಟರೆ ಅದು ಬರ್ಗರ್ ವಡಪಾವ್. ಎಸ್. ಸೊ ವಡಪಾವ್ ಇಷ್ಟೊಂದು ಸಿಂಪಲ್, ಆದರೆ ಎಷ್ಟೊಂದು ಮಾಡ್ರನ್ ಆಗಿ ಎಲ್ಲ ಮಾಡ್ಕೊಬೋದು ಅಂತ ಹೇಳೋದಕ್ಕೆ ಈ ವಿಡಿಯೋ ಸಾಕ್ಷಿ. ಈ ರೀತಿ ಮಾಡಿ ತಿನ್ನಿ, ಖುಷಿ ಪಡಿ. ಸೊ ಇದನ್ನ ಯಾರು ಶುರು ಮಾಡಿದ್ರು? ಎಸ್, ತುಂಬಾ ಇಂಪಾರ್ಟೆಂಟ್ ವಿಷಯ. ಯಾರು ವಡಪಾವನ ಸೃಷ್ಟಿಸಿದರು? ಸೊ ಹೇಳುವ ಅದಕ್ಕಿಂತ ಮುಂಚೆ ಚಟ್ನಿ ರೆಡಿಯಾಗಿದೆ. ಒಳ್ಳೆ ಘಮ ಅಂತ ಬರುವ ಸ್ವೀಟ್ ಚಟ್ನಿ ರೆಡಿಯಾಗಿದೆ. ಇದೊಂದು ಪಾತ್ರೆಗೆ ಹಾಕಿ ಸೈಡ್ ಇಟ್ಕೊಳ್ಳುವ. 3 ಚಟ್ನಿಗಳು ಹತ್ರ ಇಟ್ಕೊಂಡು ವಡಪಾವ್ಗೆ ರೆಡಿ ಮಾಡ್ಕೊಳ್ಳುವ ಎಲ್ಲ ಪದಾರ್ಥಗಳನ್ನು. ಈಗ ರೆಸಿಪಿ ನಿಮ್ಗೆ ತೋರಿಸ್ಬೇಕಲ್ಲ, ಅಂದರೆ ವಿಡಿಯೋ ಮಾಡಿದ್ದೆಲ್ಲ ತೋರಿಸಿದಾಯಿತು. ಈಗ ವಡಪಾವಲ್ಲಿ ಹೇಗೆ ಇಡಬೇಕು, ಇದನ್ನ ಹೇಗೆ ಮುಂದಿನ ಪ್ರೊಸೆಸ್ ಅಂತ ತೋರಿಸುವ. ಚಟ್ನಿಗಳು ರೆಡಿಯಾಗಿದೆ. ಈಗ ಮಾತಾಡುವ, ವಡಪಾವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ಯಾರು? ಒಂದ್ಸಲಿ ಹೀಗಾಯಿತು. ದಾದರ್ ಸ್ಟೇಷನ್ ಆಚೆ, ಮುಂಬೈ ದಾದರ್ ಸ್ಟೇಷನ್ ಆಚೆ ಒಂದು ಅಂಗಡಿ ಓಪನ್ ಆಯಿತು. ಆ ಅಂಗಡಿ ಓಪನ್ ಮಾಡಿದವರು ಅಶೋಕ್ ವೈದ್ಯಜಿ. 1956 ಅಲ್ಲಿ ದಾದರ್ ಸ್ಟೇಷನ್ ಆಚೆ ಅಂಗಡಿ ಓಪನ್ ಮಾಡಿದ್ರು. ಅವ್ರು ನೋಡ್ತಾರೆ, ಜನ ಬರ್ತಾರೆ, ಈ ಕಡೆಯಿಂದನೂ ಓಡ್ ಬರ್ತಾರೆ, ಆ ಕಡೆಯಿಂದ ಓಡುತ್ತಾರೆ. ಅಂದ್ರೆ ಮನೆಯಿಂದ ಬರುವಾಗ ಜನಗಳಿಗೆ ಅರ್ಜೆಂಟು, ಆಫೀಸ್ಗೆ ಓಡೋಗ್ಬೇಕು. ಆಫೀಸಿಂದ ಬರುವಾಗ ಮನೆಗೆ ಹೋಗ್ಬೇಕಲ್ಲ ಜನ, ಅಲ್ಲೂ ಅರ್ಜೆಂಟು. ಅಂದ್ರೆ ಅಲ್ಲಿಂದನೂ ಓಡ್ ಬರ್ತಾ ಇರ್ತಾರೆ, ಇಲ್ಲಿಂದನೂ ಓಡ್ ಬರ್ತಾ ಇರ್ತಾರೆ. ಟ್ರೈನ್ಗೋಸ್ಕರ ಫುಲ್ ರಶ್. ಜನಗಳ ಹತ್ರ ನಿಂತ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ. ಅಲ್ಲಿ ಸೆಕೆಂಡ್ಗಳಲ್ಲಿ ಟ್ರೈನ್ಗಳು ಬರ್ತಾವಲ್ಲ, ಲೋಕಲ್ ಟ್ರೈನ್ಸ್. ಮುಂಬೈ ಟ್ರೈನಲ್ಲಿ ನೀವು ಹತ್ತಬೇಕು ಅಂದ್ರೆ ನೀವು ಹೋಗ್ಬೇಕಂಗೆ ಇಲ್ಲ, ಜನಗಳೇ ನುಗ್ಸ್ಕೊಂಡು ಹತ್ಸ್ಬಿಡ್ತಾರೆ ನಿಮ್ಮನ್ನ. ಅಷ್ಟು ರಶ್ ಇರುತ್ತೆ ಅಲ್ಲಿ. ನೀವು ಹತ್ತೋಕ್ಕೆ ವೇಟ್ ಮಾಡಂಗೆ ಇಲ್ಲ, ಜನನ ತಳ್ಳಿಬಿಡ್ತಾರೆ. ಅಷ್ಟು ರಶ್ ಅಲ್ಲಿ ನೀವೇನಾದ್ರೂ ತುಂಬಾ ಸ್ಲೋ ಮೂವ್ಮೆಂಟ್ ಅಡಿಗೆಗಳನ್ನ ಇಟ್ಕೊಂಡ್ರೆ ನಡೆಯೋದಿಲ್ಲ. ಅಲ್ಲಿ ಮುಂಬೈ ಎಷ್ಟು ಫಾಸ್ಟ್, ಅಷ್ಟು ಫಾಸ್ಟ್ ಆಗಿರೋ ಡಿಸಿಷನ್ ನೀವು ಇಟ್ರೇನೆ ನಿಮಗೆ ನಡೆಯೋದು. ಸೊ ಅವಾಗ ಅವ್ರು ಯೋಚನೆ ಮಾಡಿದ್ರು, ಬೈ ಇಷ್ಟೊಂದು ಫಾಸ್ಟ್ ಜನಗಳಿಗೆ ಏನಾದ್ರೂ ಒಂದು ಕೊಡ್ಬೇಕಲ್ಲ, ಅವ್ರ ಕೈಯಲ್ಲಿ ಇಟ್ಕೊಬೇಕು, ತಿಂತಾ ಹೋಗ್ತಾ ಇರಬೇಕು ಅಂತೇಳಿ ಯೋಚನೆ ಮಾಡಿದಾಗ ಅವರು ಒಂದು ಇನ್ವೆಂಟ್ ಮಾಡಿದೆ, ವಡಪಾವ್ ರೆಸಿಪಿ. ಎಸ್, ಅಶೋಕ್ ವೈದ್ಯಜಿ 1966 ಅಲ್ಲಿ ವಡಪಾವನ್ನ ನಮ್ಮ ಮುಂದೆ ತಗೊಂಬಂದ್ರು. ಈಗ ನಾವೆಲ್ಲ ತಿಂತಾ ಇದೀವಿ. ಆ ರೆಸಿಪಿ ನಿಮಗೆ ಮಾಡಿ ತೋರಿಸ್ತಾ ಇದೀವಿ. ಸೊ ಅಶೋಕ್ ವೈದ್ಯಜಿ ನಮಗೋಸ್ಕರ ರೆಡಿ ಮಾಡಿಟ್ಟಿದ್ದ ವಡಪಾವ್ ನಾನು ನಿಮ್ಗೋಸ್ಕರ ತಗೊಂಬಂದಿದ್ದೀನಿ. ಹೀಗಾಗಿದೆ ವಡಪಾವ್ ಅಂತ ನೋಡಿ. ಸೊ ಸಿಂಪಲ್ ವಡಪಾವ್ ಈಗ ರೆಡಿ. ಇದು ಬರ್ಗರ್ ತರನು ಮಾಡ್ಕೊಬೋದು, ಯಾವ ರೀತಿಯನ್ನು ಮಾಡ್ಬೋದು, ತಿನ್ಬೋದು. ಫೈನಲ್ ಆಗಿ ನಮ್ಮ ವಡಪಾವ್ ರೆಡಿ ಆಯ್ತು. ಲೇಡೀಸ್ ಅಂಡ್ ಜೆಂಟಲ್ ಗೈಸ್, ಇಷ್ಟು ದೊಡ್ಡ ವಿಡಿಯೋ ನಿಮ್ಗೋಸ್ಕರ ತಗೊಂಬಂದಿದ್ದು, ನೀಟಾಗಿ ಕಲ್ತ್ಕೊಳ್ಳಿ ಅಂತ. ಇದು ತಣ್ಣಗಾಗಿರೋ ವಡನ ಗರಿಯಾಗಿ ಹೇಗೆ ಮಾಡುವುದು ಅಂತ ಇದನ್ನ ಫ್ರೈ ಮಾಡಿ ನಿಮ್ಗೆ ತೋರಿಸ್ತೀನಿ, ಹೇಗೆ ಕರಂ ಅಂತ ಬರುತ್ತೆ ಅಂತ.
ಸೊ ಇದಾಗಿತ್ತು ವಡಾಪಾವ್ ರೆಸಿಪಿ. ಮೊದಲು ತಣ್ಣಗಿತ್ತು, ಆಮೇಲೆ ಗರಿ ಗರಿಯಾಗಿ ಮಾಡಿದ್ದು. ವಡಾಪಾವ್ ಮಾಡೋದು ಇಷ್ಟು ಕಷ್ಟ ಇದೆಯಾ? ಹೌದು, ವಡಾಪಾವ್ ಮಾಡೋದು ಇಷ್ಟು ಕಷ್ಟ ಇದೆ. ಯಾಕೆಂದ್ರೆ ನಾವು ಯೂಟ್ಯೂಬ್ಗೋಸ್ಕರ ಮಾಡ್ತಾ ಇದೀವಲ್ಲ, ಎಲ್ಲ ಸಾಮಗ್ರಿಗಳನ್ನು ಇಟ್ಕೊಂಡು ಹಂತವಾಗಿ ಮಾಡ್ತಾ ಇದ್ರೆ ಈ ರೀತಿ ಟೈಮ್ ಹಿಡಿಯುತ್ತೆ. ನಾವು ದಿನ ಮಾಡ್ತಾ ಇದ್ರೆ ಇಷ್ಟು ಟೈಮ್ ಹಿಡಿಯೋದಿಲ್ಲ, ಬೇಗ ಬೇಗ ಆಗೋಗ್ಬಿಡುತ್ತೆ. ಅಬ್ಬಾ, ಗೊತ್ತೇ ಇಲ್ಲ ನನಗೆ. ಹೌದು, ಇಷ್ಟು ಶ್ರಮ ವಹಿಸಿ ಇಷ್ಟು ಕಷ್ಟಪಟ್ಟು ಮಾಡಿದ್ದು ಯೂಟ್ಯೂಬ್ ವೀಕ್ಷಕರಿಗಾಗಿ. ನಮ್ಮ ಯೂಟ್ಯೂಬರ್ ವಡಾಪಾವ್ ಮಾಡೋದು ಕಲೀಲಿ ಮತ್ತು ಹಣ ಸಂಪಾದನೆ ಮಾಡಿ, ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಆ ಹಣವನ್ನ ಖರ್ಚು ಮಾಡಿ. ಲಾಭದ ಹಣವನ್ನು ಮಾತ್ರ ಖರ್ಚು ಮಾಡಬೇಕು. ಮೊದಲು ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಕಲೀರಿ, ನಂತರ ಇನ್ವೆಸ್ಟ್ಮೆಂಟ್ ಮಾಡಿ. ಆಲ್ ದ ಬೆಸ್ಟ್. ಈಗ ವಡಾಪಾವ್ ಟೇಸ್ಟ್ ಮಾಡುವ ಸಮಯ. ಚೆನ್ನಾಗಿದೆ ವಡ, ಅಲ್ಟಿಮೇಟ್, ತುಂಬಾ ಚೆನ್ನಾಗಿದೆ. ಪಾವು ಸ್ವಲ್ಪ ಡಲ್ ಇದೆ. ಸೂಪರ್ ಎಮ್ಮಿ, ಟೇಸ್ಟಿ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಸೊ ಇದಾಗಿತ್ತು ವಡಾಪಾವ್ ರೆಸಿಪಿಯ ಫುಲ್ ವಿಡಿಯೋ. ಈಗ ಸಂಜೆ ಆಗೋಗಿದೆ. ವಡಪಾವ್ಗೆ ಬಂದಿದ್ದಾರೆ ಕಸ್ಟಮರ್. ಅವ್ರಿಗೋಸ್ಕರ 2 ಪಾವ್ ತೆಗೆದು ಕಟ್ ಮಾಡಿ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಂಡು ವಡ ಬಿಸಿ ಮಾಡಿ, ಈ ರೀತಿ ವಡ ಬಿಸಿ ಮಾಡ್ಕೊಡಿ. ಅದೆಷ್ಟೊತ್ತಾಗಿದ್ರೆ ಪರವಾಗಿಲ್ಲ, ಚೆನ್ನಾಗಿರುತ್ತೆ ಟೇಸ್ಟು. ಆಲ್ಟರ್ನೇಟ್ ಅಂದ್ರೆ ಇವಾಗ ನೀವು ಮಸಾಲ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಮಸಾಲನ ಹೆಂಗ್ ಯೂಸ್ ಮಾಡ್ಬೋದು. ನಿಮ್ಮ ಹತ್ರ ಆಲೂಗಡ್ಡೆ ಇದೆ ಮತ್ತು ವಡ ಮಸಾಲ ಮಾಡಿ ಇಟ್ಕೊಂಡಿದ್ವಿ, ಅದನ್ನ ಕಲ್ಸ್ಬಿಟ್ಟು ಅದ್ರ ಮೇಲೆ ಮಸಾಲ ಹಾಕೊಳ್ಳಿ. ಮಸಾಲ ನಾನು ನಿಮ್ಗೆ ಮಸಾಲ ಏನು ಅಂತ ತೋರಿಸ್ತೀನಿ. ಈಗ ರೆಡಿ ಮಾಡ್ತಾ ಇರೋದು ಪರೋಟ. ಆಲೂಗಡ್ಡೆ ಪಲ್ಯ ನನ್ನ ಹತ್ರ ಉಳಿದಿದೆ, ಬೋಂಡಾ ಪಲ್ಯ ಉಳಿದಿದೆ. ಅದು ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಹಾಕೊಂಡಿದ್ದೀನಿ ನೈಸ್ ಆಗಿ. ಬೇಕಾಗಿರೋ ಸ್ವಲ್ಪ ಬ್ಲ್ಯಾಕ್ ಸಾಲ್ಟು, ಧನಿಯಾ ಪುಡಿ, ಮೆಣಸಿನ ಪುಡಿ, ಗರಂ ಮಸಾಲ ಮತ್ತು ಇದು ಸ್ವಲ್ಪ ಚಾಟ್ ಮಸಾಲ, ಇದು ಬ್ಲ್ಯಾಕ್ ಸಾಲ್ಟು, ಕಸ್ತೂರಿ ಮೇಥಿ, ಇಷ್ಟೇ. ಇದ್ರಲ್ಲಿ ಸ್ವಲ್ಪ ಅಜ್ವೈನ್ ಹಾಕೊಳ್ಳಿ ಅಥವಾ ಸ್ವಲ್ಪ ಜೀರಿಗೆ ಹಾಕೊಳ್ಳಿ, ಅಲ್ಟಿಮೇಟ್ ಬರುತ್ತೆ. ಚಾಟ್ ಮಸಾಲ ಇದ್ರೆ ಚಾಟ್ ಮಸಾಲ ಹಾಕೊಳ್ಳಿ. ಈ ರೀತಿ ಪಲ್ಯ ರೆಡಿ ಮಾಡ್ಕೊಳ್ಳಿ. ಪಲ್ಯನ ರೆಡಿ ಮಾಡ್ಕೊಂಡ್ಮೇಲೆ ಗೋಧಿ ಹಿಟ್ಟು ಮೆತ್ತಗಿರಬೇಕು, ಸ್ವಲ್ಪ ಸಾಫ್ಟ್ ಆಗಿರೋ ಗೋಧಿ ಹಿಟ್ಟು ತಗೊಂಡು ಇದನ್ನ ಉಂಡೆ ಮಾಡಿ ಅದರಲ್ಲಿ ಇಕ್ಕೊಳ್ಳಿ. ಸ್ವಲ್ಪ ಅಗಲ ಮಾಡ್ಕೊಂಡಿರ್ತೀರ ಚಪಾತಿ ಹಿಟ್ಟನ್ನ ಅದರಲ್ಲಿ ಇಕ್ಕೊಂಡು ಈ ರೀತಿ ಮಡ್ಚ್ಕೊಳ್ಳಿ. ಒಬ್ಬಟ್ಟಿಗೆ ಮಡ್ಚ್ಕೊಂತೀವಲ್ಲ ಆ ರೀತಿ ಮಡ್ಚ್ಕೊಂಡು ಮೆತ್ತಿಗೆ ಲಟ್ಟಿಸ್ಕೊಬೇಕು. ಮೆತ್ತಿಗೆ ಲಟ್ಟಿಸ್ಕೊಂಡು ಹೆಂಚು ಮೇಲೆ ಹಾಕೊಬೇಕು. ಹೆಂಚು ಚೆನ್ನಾಗಿ ಬಿಸಿ ಇರಬೇಕು, ಅಂದ್ರೆ ಸೀದೋಗಷ್ಟು ಬಿಸಿ ಇರಬಾರ್ದು. ಚೆನ್ನಾಗಿ ಬಿಸಿ ಇರೋ ಹೆಂಚು ಮೇಲೆ ಪರೋಟನ ಹಾಕೊಳ್ಳಿ. ಸೊ ಲೇಡೀಸ್ ಅಂಡ್ ಜೆಂಟಲ್ ಗೈಸ್, ನೋಡ್ಕೊಳ್ಳಿ, ಬೋಂಡಾ ಮಸಾಲ ಉಳಿದಿತ್ತು, ಅದನ್ನ ಪರೋಟ ಮಾಡ್ತಾ ಇದ್ದೀನಿ ಈಗ. ಮಲ್ಟಿ ಟ್ಯಾಲೆಂಟ್ ವಿಡಿಯೋ. ಹೌದು, ಇದು ನಿಮ್ಗೋಸ್ಕರ ತಗೊಂಬಂದಿದ್ದು ಮಲ್ಟಿ ಟ್ಯಾಲೆಂಟ್ ವಿಡಿಯೋ. ಒಂದೇ ಮಸಾಲದಲ್ಲಿ 2 ರೆಸಿಪಿಗಳು ಹೇಗೆ ಮಾಡ್ಬೋದು ಅಂತ. ವಡಾಪಾವ್ ಮಾಡಿದ್ವಿ ಮತ್ತು ಈಗ ಪರೋಟ ಮಾಡ್ತಾ ಇದೀವಿ. ಇದನ್ನ ಸರ್ವ್ ಮಾಡೋದು ಹೆಂಗೆ ಅಂದ್ರೆ, ಯಾವ್ದ್ರ ಜೊತೆಗೆ ಚೆನ್ನಾಗಿರುತ್ತೆ ಅಂದ್ರೆ ಮಯೋನೀಸು, ಟೊಮೆಟೊ ಕೆಚಪ್ ಅಥವಾ ಗ್ರೀನ್ ಚಟ್ನಿ, ಅದು ಇಲ್ಲ ಅಂದ್ರೆ ಮೊಸರು, ಸ್ವಲ್ಪ ಉಪ್ಪು ಹಾಕೊಂಡು ಸಾಕಾಗಿರುತ್ತೆ. ಉಪ್ಪಿನಕಾಯಿ ಜೊತೆಗೆ ಅಲ್ಟಿಮೇಟ್ ಚೆನ್ನಾಗಿರುತ್ತೆ. ಸೊ ಯಾವ್ದ್ರ ಜೊತೆಗಾದ್ರೂ ತಿನ್ನಿ. ತುಪ್ಪನ ಹಾಕೊಂಡು ಬೇಯಿಸ್ಕೊಳ್ಳಿ, ಏನು ತುಪ್ಪದಲ್ಲನ ಬೇಯಿಸ್ಕೊಳ್ಳಿ ಅಥವಾ ಬೆಣ್ಣೆಯಲ್ಲನ ಬೇಯಿಸ್ಕೊಳ್ಳಿ, ತಿನ್ನಿ, ಖುಷಿ ಪಡಿ. ಸೊ ನಮ್ಮ ಪಬ್ಲಿಕ್ ಅಂದ್ರೆ ನಮ್ಮ ಕಸ್ಟಮರು ಬೋಂಡಾ ಕೇಳಿದ್ರು, 2 ಬೋಂಡಾ ಬಿಸಿ ಮಾಡಿ ಕೊಡ್ತಾ ಇದ್ದೀನಿ, ಸ್ವಲ್ಪ ಚಟ್ನಿ ಹಾಕಿ. ಸೊ ಫೈನಲಿ ನಮ್ಮ ವಡಾಪಾವ್ ಪ್ಲೇಟ್ ರೆಡಿ ಆಗಿದೆ. ಲೇಡೀಸ್ ಅಂಡ್ ಜೆಂಟಲ್ ಗೈಸ್, ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ನಮ್ಮ ವಿಡಿಯೋಗೆ ಲೈಕ್ ಹೊಡೆದು, ಕಾಮೆಂಟ್ ಹೊಡೆದು, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ.